6.5 ಕೋಟಿಯಲ್ಲಿ 6 ತಿಂಗಳಲ್ಲಿ ಕಟ್ಟಿದ್ದಾರೆ. 6.5 ಕೋಟಿ ಖರ್ಚು ಮಾಡಿದ್ದಾರೆ, 6 ತಿಂಗಳಲ್ಲಿ ಬಿದ್ದೋಗ್ಬಿಟ್ಟಿದೆ. ಯಾರು ಕೇಳೋರು? ಯಾರಾದರೂ ಪ್ರೊಟೆಸ್ಟ್ ಮಾಡಿದ್ರಾ? ಅಲ್ಲಿಗೆ ಬಂದು ನಿಂತ್ರಾ? ಯಾರಿಲ್ಲ. ಯಾಕೆಂದರೆ ಅವನು ತಿಂದಿರ್ತಾನೆ, ಇವನು ತಿಂದಿರ್ತಾನೆ. ಹಾಗಾದರೆ ನಾವು ಬಿಡ್ತೀವಾ? ಯಾರು ಸಂಬಂಧಪಟ್ಟು ನೋಡಿ ಈ ಥರ ಬಿದ್ದೋಗಿದೆ, ಕೇವಲ 6 ತಿಂಗಳಲ್ಲಿ ಈ ಥರ ಬಿದ್ದೋಗಿದೆ ಅಂತಂದರೆ 6.5 ಕೋಟಿ. ಯಾಕೆ ಒಬ್ಬ ರಾಜಕಾರಣಿ ಬರಲಿಲ್ಲ? ಅಲ್ಲೊಬ್ಬ ರಾಜಕಾರಣಿ ತಿರ್ತಾನಲ್ವಾ, ಆಡಳಿತ ಪಕ್ಷ ವಿರೋಧ ಪಕ್ಷ ಅಂತ ಇರುತ್ತಲ್ವಾ, ಯಾಕೆ ಒಬ್ಬರು ಪ್ರೊಟೆಸ್ಟ್ ಮಾಡಿಲ್ಲ? ಯಾರೆಲ್ಲ ಸಂಬಂಧಪಟ್ಟವ್ರು ನೋಡಿ, ಎಸ್ ನ್ಯಾಮೇಗೌಡರು PDO, ಪ್ರವೀಣ್ ಪಾಟೀಲ್ ಜೆಸ್ಕಾಂ AEE. ಈ ಕ್ಷಣ ಇದರ ಬಗ್ಗೆ ನೀವು ಗಮನ ಹರಿಸಿಲ್ಲ ಅಂದರೆ ನೀವು ಇರಬೇಕಾ ಬಿಡಬೇಕಾ ಡಿಸೈಡ್ ಮಾಡಿ. ಮೊಹಮ್ಮದ್ ರೋಷನ್ ಜಿಲ್ಲಾಧಿಕಾರಿಗಳು, ಗಣೇಶ್ ಹುಕ್ಕೇರಿ ಶಾಸಕರು, ಪ್ರಿಯಾಂಕಾ ಜಾರಕಿಹೊಳಿ ಸಂಸದರು, ಸತೀಶ್ ಜಾರಕಿಹೊಳಿ ಸಚಿವರು. ಆಸ್ಪತ್ರೆಗೆ ಹೋಗಲು ರೋಗಿಗಳು ವೃದ್ಧರ ಪರದಾಟ ಇದೆ. ಕಳಪೆ ಕಾಮಗಾರಿಯಿಂದ ಇಡೀ ಸೇತು ನೆಲಸಮವಾಗಿದೆ. 6.5 ಕೋಟಿ ಯಾರು ತಿಂದ್ರಿ ದುಡ್ಡು ಗೊತ್ತಾಗಬೇಕು ನಮಗೆ. ಕಟ್ಟಿದ 6 ತಿಂಗಳಲ್ಲೇ ಕೊಚ್ಚಿ ಹೋಗಿದೆ ಬ್ರಿಡ್ಜ್ ಕಮ್ ಬ್ಯಾರೇಜ್. ಚಿಕ್ಕೋಡಿ ತಾಲೂಕಿನ ಮಾಂಜರಿ ಭಾವನಾ ಸೌಂದತ್ತಿ ಗ್ರಾಮ, ಕೃಷ್ಣಾ ನದಿಗೆ ಅಡ್ಡಲಾಗಿ ನಿರ್ಮಿಸಿದ ಬ್ರಿಡ್ಜ್ ಕಮ್ ಬ್ಯಾರೇಜ್ 6.5 ಕೋಟಿ ವೆಚ್ಚ ಮಾಡಿದ್ದಾರೆ. 6 ತಿಂಗಳಲ್ಲಿ ಬಿದ್ದೋಗಿದೆ. ಯಾರು ಹೊಣೆ? ಕಳಪೆ ಕಾಮಗಾರಿಯಿಂದ ಇಡೀ ಸೇತುವೆ ನೆಲಸಮವಾಗಿದೆ. ಸುತ್ತಿ ಬಳಸಿ ತಮ್ಮ ಜಮೀನುಗಳಿಗೆ ತೆರಳಬೇಕಾದ ಪರಿಸ್ಥಿತಿ ಇದೆ. ಬನ್ನಿ, ರಿಪೋರ್ಟರ್ ಸಂಜು ಅರಬಾವಿ ಇದರ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡ್ತಾರೆ. ಸಂಜು ಅರಬಾವಿ, ಓವರ್ ಟು ಯು. ಜಯಪ್ರಕಾಶ್ ಶೆಟ್ಟಿ, ಏನಂತಂದ್ರೆ ಬೆಳಗಾವಿಯನ್ನ ಸಪ್ತ ನದಿಗಳ ನಾಡು ಅಂತ ಕರೀತಾರೆ. ಅಂತಂದ್ರೆ ಏನು, ಇಲ್ಲಿ ಇರ್ತಕ್ಕಂತಹ ನದಿಗಳು ವರ್ಷದ 9 ತಿಂಗಳು ಸಹ ಏನು ಅಂದ್ರೆ ಹರಿತಾ ಇರತಕ್ಕಂಥದ್ದು. ಅಷ್ಟೇ ಅಲ್ಲದೆ ಏನು ಮಹಾರಾಷ್ಟ್ರದ ಏನು ಕೊಂಕಣ ಭಾಗದಲ್ಲಿ ಒಂದು ಚಿಕ್ಕೋಡಿ ಆಗಿರ್ಬೋದು, ಈ ಭಾಗ ಬರೋದ್ರಿಂದ ನದಿಗಳಿಗೆ ಪ್ರಮುಖವಾದಂತಹ ಬ್ರಿಡ್ಜ್ ಕಮ್ ಬ್ಯಾರೇಜ್ಗಳು ಬಹಳ ಅವಶ್ಯಕತೆ ಆಗಿರುತ್ತೆ. ಏನು ಭಾವನ ಸೌದತ್ತಿಯಲ್ಲಿ ನಿರ್ಮಾಣ ಮಾಡಿರ್ತಕ್ಕಂತಹ ಸಣ್ಣ ನೀರಾವರಿ ಇಲಾಖೆಯಲ್ಲಿ ಸುಮಾರು 6.50 ಕೋಟಿ ರೂಪಾಯಿ ವೆಚ್ಚದಲ್ಲಿ ಈ ಒಂದು ಬ್ರಿಡ್ಜ್ ಕಮ್ ಬ್ಯಾರೇಜ್ ಅನ್ನ ನಿರ್ಮಾಣ ಮಾಡ್ತಾರೆ. ಈ ಬ್ರಿಡ್ಜ್ ಕಮ್ ಬ್ಯಾರೇಜ್ ಅನ್ನ ನಿರ್ಮಾಣ ಮಾಡಿರೋದು ಯಾವ ರೀತಿ ಆಗಿದೆ ಅಂತಂದ್ರೆ ನೀರಿನಲ್ಲಿ ಹೋಮ ಮಾಡಿದಂತ ಪರಿಸ್ಥಿತಿ ಆಗಿದೆ. ಅಂತಂದ್ರೆ ಏನು, ಪ್ರವಾಹ ಬಂದಂತ ಪರಿಸ್ಥಿತಿ ಆಗಿರ್ಬೋದು ಅಥವಾ ನೀರಿನ ಪ್ರಮಾಣ ಮಟ್ಟ ಹೆಚ್ಚಿಗೆ ಆದಂತ ಸಂದರ್ಭದಲ್ಲಿ ಈ ಒಂದು ಬ್ರಿಡ್ಜ್ ಕಮ್ ಬ್ಯಾರೇಜ್ ಉಪಯೋಗ ಆಗ್ಲಿ ಅನ್ನುವ ನಿಟ್ಟಿನಲ್ಲಿ ಇದನ್ನ ಓಪನ್ ಏನಂತಂದ್ರೆ ಏನು ಕಾಮಗಾರಿಯನ್ನ ಮಾಡಿ ಇದನ್ನ ಲೋಕಾರ್ಪಣೆಯನ್ನ ಸಹ ಮಾಡಿರ್ತಾರೆ. ಆದರೆ ಈ ಕಾಮಗಾರಿಯನ್ನ ಮಾಡಿ ಕೇವಲ 6 ತಿಂಗಳಲ್ಲಿ ಸಂಪೂರ್ಣವಾಗಿ ನೆಲ ಕಚ್ಚಿರುವಂತದ್ದು. ಅಂತಂದ್ರೆ ನೀವೇ ವಿಚಾರ ಮಾಡಿ, ಎಷ್ಟು ಕಳಪೆ ಮಟ್ಟದ ಇಲ್ಲಿ ವಸ್ತುಗಳನ್ನ ಯೂಸ್ ಮಾಡಿ ಈ ಒಂದು ಕಟ್ಟಡವನ್ನ ಕಟ್ಟಿರ್ತಕ್ಕಂಥದ್ದು. ಇದಕ್ಕೆ ಇಲ್ಲಿರ್ತಕ್ಕಂಥ ಸಾರ್ವಜನಿಕರು ಸಹ ತುಂಬಾ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಈ ಒಂದು ಬ್ರಿಡ್ಜ್ ಇರೋದ್ರಿಂದ ನಮಗೆ ಸುಮಾರು 3 ರಿಂದ 4 ಕಿಲೋಮೀಟರ್ ಸಮೀಪ ಆಗ್ತಾ ಇತ್ತು. ಈಗ ನಾವು ಸುಮಾರು 5 ರಿಂದ 6 ಗ್ರಾಮಗಳನ್ನ ಸುತ್ತಕೊಂಡು ಮಾಂಜರಿಗೆ ಬರಬೇಕು. ಅಂತಂದ್ರೆ ಏನು, ಒಳಗಡೆ ಇರ್ತಕ್ಕಂತಹ ಎಲ್ಲ ಕುಗ್ರಾಮಗಳು ಅಲ್ಲಿ ಯಾವುದೇ ರೀತಿಯಾದಂತಹ ಮೂಲಭೂತ ಸೌಕರ್ಯಗಳಿರುವುದಿಲ್ಲ. ಅಂತಂದ್ರೆ ಮೇನ್ ಮಾಂಜರಿಗೆ ಬರಬೇಕಾದಂದ್ರೆ ಒಂದು ಆಸ್ಪತ್ರೆ ವ್ಯವಸ್ಥೆ ಬೇಕಾದ್ರೂ ಸಹ ಮಾಂಜರಿಗೆ ಬಂದು ಅಲ್ಲಿ ಆಸ್ಪತ್ರೆಗೆ ತೋರಿಸ್ಕೊಳ್ಬೇಕಾಗತ್ತೆ. ಇಂಥ ಸಂದರ್ಭದಲ್ಲಿಯೂ ಸಹ ನಾವು 10 ರಿಂದ 12 ಕಿಲೋಮೀಟರ್ ಅಂತಂದ್ರೆ ಏನು ಜಾಸ್ತಿ ಸುತ್ತಾಗಿ ಅಲ್ಲಿ ಹೋಗಬೇಕಾದಂತಹ ಪರಿಸ್ಥಿತಿ ಇದೆ. ಅಷ್ಟೇ ಅಲ್ಲದೆ ಈ ಸಂಪೂರ್ಣವಾಗಿ ಇದೊಂದು 6 crore ಏನು 6.50 ಕೋಟಿ ವೆಚ್ಚದಲ್ಲಿ ಏನ್ ನಿರ್ಮಾಣ ಮಾಡಿದ್ದಾರೆ, ಕೇವಲ 6 ತಿಂಗಳಲ್ಲಿ ಸಂಪೂರ್ಣವಾಗಿ ನೆಲ ಕಚ್ಚಿರುವಂತದ್ದು. ಪಶ್ಚಿಮ ಘಟ್ಟಗಳಲ್ಲಿ ಅತಿಯಾದ ಮಳೆ ಸುರಿತು ಅಂತಂದ್ರೆ, ನಮ್ ಕಡೆ ಮಳೆ ಸುರಿಲಿಲ್ಲ ಅಂದ್ರೂ ಸಹ ಪಶ್ಚಿಮ ಘಟ್ಟಗಳಲ್ಲಿ ಅತಿಯಾಗಿ ಮಳೆ ಸುರಿತಂತ ಇಲ್ಲಿರ್ತಕ್ಕಂತಹ ಸಪ್ತ ನದಿಗಳು ಸಹ ತುಂಬಿ ತೊಳಗ್ತವೆ. ಆ ಸಂದರ್ಭದಲ್ಲಿಯೂ ಸಹ ಈ ಒಂದು ಏನು ಬ್ರಿಡ್ಜ್ ಕಮ್ ಬ್ಯಾರೇಜ್ ಯಾವುದೇ ರೀತಿಯಾದಂತಹ ಉಪಯೋಗಕ್ಕೆ ಬಾರದಂತಹ ಪರಿಸ್ಥಿತಿ ನಿರ್ಮಾಣವಾಗಿರುವಂತದ್ದು. JP ಸರ್, ಓಕೆ ನೋಡಿ, 6.5 ಕೋಟಿ ವೆಚ್ಚದಲ್ಲಿ ನಿರ್ಮಾಣ ಮಾಡಿರುವಂಥದ್ದು 6 ತಿಂಗಳಲ್ಲಿ ಬಿದ್ದೋಗಿದೆ. ಯಾರನ್ನು ಕೇಳಬೇಕು ಸರ್ ಇದನ್ನು? ಎಸ್ ನ್ಯಾಮೇಗೌಡರು PDO, ಇದಕ್ಕೆ ಉತ್ತರ ಕೊಡಬೇಕು ನೀವು. ಪ್ರವೀಣ್ ಪಾಟೀಲ್ ಜೆಸ್ಕಾಂ AEE, ಮೊಹಮ್ಮದ್ ರೋಷನ್ ಜಿಲ್ಲಾಧಿಕಾರಿಗಳು, ಗಣೇಶ್ ಹುಕ್ಕೇರಿ ಶಾಸಕರು, ಪ್ರಿಯಾಂಕಾ ಜಾರಕಿಹೊಳಿ ಸಂಸದರು, ಸತೀಶ್ ಜಾರಕಿಹೊಳಿ ಸಚಿವರು. ಅಲ್ವಾ? ಈ ಪ್ರಶ್ನೆಗೆ ಉತ್ತರ ಬೇಕಾಗಿದೆ. ಉತ್ತರ ಕೊಡಲೇಬೇಕು ನೀವು. ನಾಳೆ ಸೂಪರ್ 3 ಮತ್ತೆ ಸಿಗೋಣ. ನಮಸ್ಕಾರ. ಬಟ್ ಇದನ್ನು ಫಾಲೋ ಅಪ್ ಮಾಡೇ ಮಾಡ್ತೀವಿ ನಾವು. ಥ್ಯಾಂಕ್ ಯು. 6.5 ಕೋಟಿಯಲ್ಲಿ 6 ತಿಂಗಳಲ್ಲಿ ಕಟ್ಟಿದ್ದಾರೆ. 6.5 ಕೋಟಿ ಖರ್ಚು ಮಾಡಿದ್ದಾರೆ, 6 ತಿಂಗಳಲ್ಲಿ ಬಿದ್ದೋಗ್ಬಿಟ್ಟಿದೆ. ಯಾರು ಕೇಳೋರು? ಯಾರಾದರೂ ಪ್ರೊಟೆಸ್ಟ್ ಮಾಡಿದ್ರಾ? ಅಲ್ಲಿಗೆ ಬಂದು ನಿಂತ್ರಾ? ಯಾರಿಲ್ಲ. ಯಾಕೆಂದರೆ ಅವನು ತಿಂದಿರ್ತಾನೆ, ಇವನು ತಿಂದಿರ್ತಾನೆ. ಹಾಗಾದರೆ ನಾವು ಬಿಡ್ತೀವಾ? ಯಾರು ಸಂಬಂಧಪಟ್ಟು ನೋಡಿ
ಈ ಥರ ಬಿದ್ದೋಗಿದೆ. ಕೇವಲ 6 ತಿಂಗಳಲ್ಲಿ ಈ ಥರ ಬಿದ್ದೋಗಿದೆ ಅಂತಂದರೆ 6.5 ಕೋಟಿ. ಯಾಕೆ ಯಾವೊಬ್ಬ ರಾಜಕಾರಣಿ ಬರಲಿಲ್ಲ? ಅಲ್ಲೊಬ್ಬ ರಾಜಕಾರಣಿ ತಿರ್ತಾನಲ್ವಾ, ಆಡಳಿತ ಪಕ್ಷ ವಿರೋಧ ಪಕ್ಷ ಅಂತ ಇರುತ್ತಲ್ವಾ, ಯಾಕೆ ಒಬ್ಬರು ಪ್ರೊಟೆಸ್ಟ್ ಮಾಡಿಲ್ಲ? ಯಾರೆಲ್ಲ ಸಂಬಂಧಪಟ್ಟವ್ರು ನೋಡಿ. ಎಸ್ ನ್ಯಾಮೇಗೌಡರು PDO, ಪ್ರವೀಣ್ ಪಾಟೀಲ್ ಜೆಸ್ಕಾಂ AEE. ಈ ಕ್ಷಣ ಇದರ ಬಗ್ಗೆ ನೀವು ಗಮನ ಹರಿಸಿಲ್ಲ ಅಂದರೆ ನೀವು ಇರಬೇಕಾ ಬಿಡಬೇಕಾ ಡಿಸೈಡ್ ಮಾಡಿ. ಮೊಹಮ್ಮದ್ ರೋಷನ್ ಜಿಲ್ಲಾಧಿಕಾರಿಗಳು, ಗಣೇಶ್ ಹುಕ್ಕೇರಿ ಶಾಸಕರು, ಪ್ರಿಯಾಂಕಾ ಜಾರಕಿಹೊಳಿ ಸಂಸದರು, ಸತೀಶ್ ಜಾರಕಿಹೊಳಿ ಸಚಿವರು. ಆಸ್ಪತ್ರೆಗೆ ಹೋಗಲು ರೋಗಿಗಳು ವೃದ್ಧರ ಪರದಾಟ ಇದೆ. ಕಳಪೆ ಕಾಮಗಾರಿಯಿಂದ ಇಡೀ ಸೇತು ನೆಲಸಮವಾಗಿದೆ. 6.5 ಕೋಟಿ. ಯಾರು ತಿಂದ್ರಿ ದುಡ್ಡು ಗೊತ್ತಾಗಬೇಕು ನಮಗೆ. ಕಟ್ಟಿದ 6 ತಿಂಗಳಲ್ಲೇ ಕೊಚ್ಚಿ ಹೋಗಿದೆ ಬ್ರಿಡ್ಜ್ ಕಮ್ ಬ್ಯಾರೇಜ್. ಚಿಕ್ಕೋಡಿ ತಾಲೂಕಿನ ಮಾಂಜರಿ ಭಾವನಾ ಸೌಂದತ್ತಿ ಗ್ರಾಮ, ಕೃಷ್ಣಾ ನದಿಗೆ ಅಡ್ಡಲಾಗಿ ನಿರ್ಮಿಸಿದ ಬ್ರಿಡ್ಜ್ ಕಮ್ ಬ್ಯಾರೇಜ್ 6.5 ಕೋಟಿ ವೆಚ್ಚ ಮಾಡಿದ್ದಾರೆ. 6 ತಿಂಗಳಲ್ಲಿ ಬಿದ್ದೋಗಿದೆ. ಯಾರು ಹೊಣೆ? ಕಳಪೆ ಕಾಮಗಾರಿಯಿಂದ ಇಡೀ ಸೇತುವೆ ನೆಲಸಮವಾಗಿದೆ. ಸುತ್ತಿ ಬಳಸಿ ತಮ್ಮ ಜಮೀನುಗಳಿಗೆ ತೆರಳಬೇಕಾದ ಪರಿಸ್ಥಿತಿ ಇದೆ. ಬನ್ನಿ, ರಿಪೋರ್ಟರ್ ಸಂಜು ಅರಬಾವಿ ಇದರ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡ್ತಾರೆ. ಸಂಜು ಅರಬಾವಿ, ಓವರ್ ಟು ಯು. ಜಯಪ್ರಕಾಶ್ ಶೆಟ್ಟಿ, ಏನಂತಂದ್ರೆ ಬೆಳಗಾವಿಯನ್ನ ಸಪ್ತ ನದಿಗಳ ನಾಡು ಅಂತ ಕರೀತಾರೆ. ಅಂತಂದ್ರೆ ಏನು, ಇಲ್ಲಿರ್ತಕ್ಕಂತಹ ನದಿಗಳು ವರ್ಷದ 9 ತಿಂಗಳು ಸಹ ಏನು ಅಂದ್ರೆ ಹರಿತಾ ಇರತಕ್ಕಂಥದ್ದು. ಅಷ್ಟೇ ಅಲ್ಲದೆ ಏನು, ಮಹಾರಾಷ್ಟ್ರದ ಏನು ಕೊಂಕಣ ಭಾಗದಲ್ಲಿ ಒಂದು ಚಿಕ್ಕೋಡಿ ಆಗಿರ್ಬೋದು, ಈ ಭಾಗ ಬರೋದ್ರಿಂದ ನದಿಗಳಿಗೆ ಪ್ರಮುಖವಾದಂತಹ ಬ್ರಿಡ್ಜ್ ಕಮ್ ಬ್ಯಾರೇಜ್ಗಳು ಬಹಳ ಅವಶ್ಯಕತೆ ಆಗಿರುತ್ತೆ. ಏನು, ಭಾವನ ಸೌದಿತಿಯಲ್ಲಿ ನಿರ್ಮಾಣ ಮಾಡಿರ್ತಕ್ಕಂತಹ ಸಣ್ಣ ನೀರಾವರಿ ಇಲಾಖೆಯಲ್ಲಿ ಸುಮಾರು 6.50 ಕೋಟಿ ರೂಪಾಯಿ ವೆಚ್ಚದಲ್ಲಿ ಈ ಒಂದು ಬ್ರಿಡ್ಜ್ ಕಮ್ ಬ್ಯಾರೇಜ್ ಅನ್ನ ನಿರ್ಮಾಣ ಮಾಡ್ತಾರೆ. ಈ ಬ್ರಿಡ್ಜ್ ಕಮ್ ಬ್ಯಾರೇಜ್ ಅನ್ನ ನಿರ್ಮಾಣ ಮಾಡಿರೋದು ಯಾವ ರೀತಿ ಆಗಿದೆ ಅಂತಂದ್ರೆ, ನೀರಿನಲ್ಲಿ ಹೋಮ ಮಾಡಿದಂತ ಪರಿಸ್ಥಿತಿ ಆಗಿದೆ. ಅಂತಂದ್ರೆ ಏನು, ಪ್ರವಾಹ ಬಂದಂತ ಪರಿಸ್ಥಿತಿ ಆಗಿರ್ಬೋದು, ಅಥವಾ ನೀರಿನ ಪ್ರಮಾಣ ಮಟ್ಟ ಹೆಚ್ಚಿಗೆ ಆದಂತ ಸಂದರ್ಭದಲ್ಲಿ ಈ ಒಂದು ಬ್ರಿಡ್ಜ್ ಕಮ್ ಬ್ಯಾರೇಜ್ ಉಪಯೋಗ ಆಗ್ಲಿ ಅನ್ನುವ ನಿಟ್ಟಿನಲ್ಲಿ ಇದನ್ನ ಓಪನ್ ಏನಂತಂದ್ರೆ ಏನು ಕಾಮಗಾರಿಯನ್ನ ಮಾಡಿ ಇದನ್ನ ಲೋಕಾರ್ಪಣೆಯನ್ನ ಸಹ ಮಾಡಿರ್ತಾರೆ. ಆದರೆ ಈ ಕಾಮಗಾರಿಯನ್ನ ಮಾಡಿ ಕೇವಲ 6 ತಿಂಗಳಲ್ಲಿ ಸಂಪೂರ್ಣವಾಗಿ ನೆಲ ಕಚ್ಚಿರುವಂತದ್ದು. ಅಂತಂದ್ರೆ ನೀವೇ ವಿಚಾರ ಮಾಡಿ, ಎಷ್ಟು ಕಳಪೆ ಮಟ್ಟದ ಇಲ್ಲಿ ವಸ್ತುಗಳನ್ನ ಯೂಸ್ ಮಾಡಿ ಈ ಒಂದು ಕಟ್ಟಡವನ್ನ ಕಟ್ಟಿರ್ತಕ್ಕಂಥದ್ದು. ಇದಕ್ಕೆ ಇಲ್ಲಿರ್ತಕ್ಕಂಥ ಸಾರ್ವಜನಿಕರು ಸಹ ತುಂಬಾ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಈ ಒಂದು ಬ್ರಿಡ್ಜ್ ಇರೋದ್ರಿಂದ ನಮಗೆ ಸುಮಾರು 3 ರಿಂದ 4 ಕಿಲೋಮೀಟರ್ ಸಮೀಪ ಆಗ್ತಾ ಇತ್ತು. ಈಗ ನಾವು ಸುಮಾರು 5 ರಿಂದ 6 ಗ್ರಾಮಗಳನ್ನ ಸುತ್ತಕೊಂಡು ಮಾಂಜರಿಗೆ ಬರಬೇಕು. ಅಂತಂದ್ರೆ ಏನು, ಒಳಗಡೆ ಇರ್ತಕ್ಕಂತಹ ಎಲ್ಲ ಕುಗ್ರಾಮಗಳು, ಅಲ್ಲಿ ಯಾವುದೇ ರೀತಿಯಾದಂತಹ ಮೂಲಭೂತ ಸೌಕರ್ಯಗಳಿರುವುದಿಲ್ಲ. ಅಂತಂದ್ರೆ ಮೇನ್ ಮಾಂಜರಿಗೆ ಬರಬೇಕಾದಂದ್ರೆ ಒಂದು ಆಸ್ಪತ್ರೆ ವ್ಯವಸ್ಥೆ ಬೇಕಾದ್ರೂ ಸಹ ಮಾಂಜರಿಗೆ ಬಂದು ಅಲ್ಲಿ ಆಸ್ಪತ್ರೆಗೆ ತೋರಿಸ್ಕೊಳ್ಬೇಕಾಗತ್ತೆ. ಇಂಥ ಸಂದರ್ಭದಲ್ಲಿಯೂ ಸಹ ನಾವು 10 ರಿಂದ 12 ಕಿಲೋಮೀಟರ್ ಅಂತಂದ್ರೆ ಏನು ಜಾಸ್ತಿ ಸುತ್ತಾಗಿ ಅಲ್ಲಿ ಹೋಗಬೇಕಾದಂತಹ ಪರಿಸ್ಥಿತಿ ಇದೆ. ಅಷ್ಟೇ ಅಲ್ಲದೆ ಈ ಸಂಪೂರ್ಣವಾಗಿ ಇದೊಂದು 6 crore ಏನು 6.50 ಕೋಟಿ ವೆಚ್ಚದಲ್ಲಿ ಏನ್ ನಿರ್ಮಾಣ ಮಾಡಿದ್ದಾರೆ, ಕೇವಲ 6 ತಿಂಗಳಲ್ಲಿ ಸಂಪೂರ್ಣವಾಗಿ ನೆಲ ಕಚ್ಚಿರುವಂತದ್ದು. ಪಶ್ಚಿಮ ಘಟ್ಟಗಳಲ್ಲಿ ಅತಿಯಾದ ಮಳೆ ಸುರಿತು ಅಂತಂದ್ರೆ, ನಮ್ ಕಡೆ ಮಳೆ ಸುರಲಿಲ್ಲ ಅಂದ್ರೂ ಸಹ ಪಶ್ಚಿಮ ಘಟ್ಟಗಳಲ್ಲಿ ಅತಿಯಾಗಿ ಮಳೆ ಸುರಿತಂತ ಇಲ್ಲಿರ್ತಕ್ಕಂತಹ ಸಪ್ತ ನದಿಗಳು ಸಹ ತುಂಬಿ ತೊಳಗ್ತವೆ. ಆ ಸಂದರ್ಭದಲ್ಲಿಯೂ ಸಹ ಈ ಒಂದು ಏನು ಬ್ರಿಡ್ಜ್ ಕಮ್ ಬ್ಯಾರೇಜ್ ಯಾವುದೇ ರೀತಿಯಾದಂತಹ ಉಪಯೋಗಕ್ಕೆ ಬಾರದಂತಹ ಪರಿಸ್ಥಿತಿ ನಿರ್ಮಾಣವಾಗಿರುವಂತದ್ದು. JP ಸರ್, ಓಕೆ ನೋಡಿ, 6.5 ಕೋಟಿ ವೆಚ್ಚದಲ್ಲಿ ನಿರ್ಮಾಣ ಮಾಡಿರುವಂಥದ್ದು 6 ತಿಂಗಳಲ್ಲಿ ಬಿದ್ದೋಗಿದೆ. ಯಾರನ್ನು ಕೇಳಬೇಕು ಸರ್ ಇದನ್ನು? ಎಸ್ ನ್ಯಾಮೇಗೌಡರು PDO, ಇದಕ್ಕೆ ಉತ್ತರ ಕೊಡಬೇಕು ನೀವು. ಪ್ರವೀಣ್ ಪಾಟೀಲ್ ಜೆಸ್ಕಾಂ AEE, ಮೊಹಮ್ಮದ್ ರೋಷನ್ ಜಿಲ್ಲಾಧಿಕಾರಿಗಳು, ಗಣೇಶ್ ಹುಕ್ಕೇರಿ ಶಾಸಕರು, ಪ್ರಿಯಾಂಕಾ ಜಾರಕಿಹೊಳಿ ಸಂಸದರು, ಸತೀಶ್ ಜಾರಕಿಹೊಳಿ ಸಚಿವರು. ಅಲ್ವಾ? ಈ ಪ್ರಶ್ನೆಗೆ ಉತ್ತರ ಬೇಕಾಗಿದೆ. ಉತ್ತರ ಕೊಡಲೇಬೇಕು ನೀವು. ನಾಳೆ ಸೂಪರ್ 3ಯಲ್ಲಿ ಮತ್ತೆ ಸಿಗೋಣ. ನಮಸ್ಕಾರ. ಬಟ್ ಇದನ್ನು ಫಾಲೋ ಅಪ್ ಮಾಡೇ ಮಾಡ್ತೀವಿ ನಾವು. ಥ್ಯಾಂಕ್ ಯು.